ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಹೊರಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ. 11:40 ಉರಿ ಬಿಸಿಲಿರುತ್ತೆ. ಇವತ್ತು ಫನ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ ನೆಲ್ಲೂರಲ್ಲಿ. ಎಲ್ಲಿದೆ, ಹೇಗಿದೆ, ಏನೇನು ಮಾಡ್ತೀವಿ, ಹೇಗೆ ಆಟ ಆಡ್ತೀವಿ ಅಂತ ಈ ಬ್ಲಾಗಲ್ಲಿ ಗೊತ್ತಾಗುತ್ತೆ. And also subscribe to Palguni Vlogs for more such videos. ತುಂಬ ಬಿಸಿಲಿದೆ ಅಂತ ನಾನೊಂದು ವೇಲ್ ಹಾಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಬಿಸಿಲು ಅಂದರೆ ಈ ಊರಲ್ಲಿ, ಅಪ್ಪ ದೇವ್ರೆ, ಇಷ್ಟು ಬಿಸಿಲಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ಇಲ್ಲಿರೋರಿಗೆಲ್ಲ ಈ ಬಿಸಿಲು ಕಡಿಮೆ ಅಂತ ಅನ್ನಿಸ್ತಿದೆಯಂತೆ. ನನಗಂತೂ ಸಿಕ್ಕಾಪಟ್ಟೆ ಬಿಸಿಲು ಅಂತ ಅನ್ನಿಸ್ತಾ ಇದೆ. ಆನ್ ದಿ ವೇ ಹೋಗ್ತಾ ಒಂದು ದೇವಸ್ಥಾನ ಸಿಕ್ತು. ದೇವಸ್ಥಾನದ ಹೆಸರು ಆದಿನಾರಾಯಣ ಅಂತ. ಚೆನ್ನಾಗಿತ್ತು ದೇವಸ್ಥಾನ, ದೊಡ್ಡದಾಗಿ. ಇವರೆಲ್ಲ ಚಿಕ್ಕದ್ರಲ್ಲಿದ್ದಾಗ ಬರ್ತಾ ಇದ್ರಂತೆ, ತುಂಬ ವರ್ಷಗಳ ಹಿಂದೆ. ಇವತ್ತು ಬಂದಿದ್ದೀವಿ. ಏನು ಪ್ಲ್ಯಾನ್ ಮಾಡಿರಲಿಲ್ಲ ಈ ದೇವಸ್ಥಾನಕ್ಕೆ ಬರಬೇಕಂತ. ಹಾಗೆ ಬಂದಿದ್ದೀವಲ್ಲ, ಆನ್ ದಿ ವೇ ಸಿಕ್ಕಿದೆ ಅಂತ ಒಳಗೆ ಹೋಗ್ತಿದ್ದೀವಿ ಅಷ್ಟೇ. ಚೆನ್ನಾಗಿದೆ ದೇವಸ್ಥಾನ ಹೊರಗಡೆಯಿಂದ. ಈ ದೇವಸ್ಥಾನಕ್ಕೂ ಒಂದು ದೊಡ್ಡ ಇತಿಹಾಸ ಇದೆ ಅಂತ ಹೇಳಿದ್ರು. ಬಟ್ ಆ ಕತೆ ನನಗೆ ಪ್ರಾಪರಾಗಿ ಗೊತ್ತಿಲ್ಲ, ಸೊ ನಾನು ನಿಮಗೆ ಆ ಕತೆ ಹೇಳಕ್ಕೆ ಹೋಗಲ್ಲ. ಹೋಗ್ತಾ ಇದ್ದೀವಿ. ತುಂಬ ಕ್ಯೂ ಏನೂ ಇರಲಿಲ್ಲ, ಜನ ಸ್ವಲ್ಪ ಕಡಿಮೆನೇ ಇದ್ದರು. ಜನ ಏನು ತುಂಬ ಇರಲಿಲ್ಲ. ಇಲ್ಲಿ ಆಗಸ್ಟಲ್ಲಿ ಒಂದು ಪೂಜೆ ನಡೆಯುತ್ತಂತೆ. ಆ ಪೂಜೆ ಟೈಮಲ್ಲಿ ಮಾತ್ರ ತುಂಬ ಜನಗಳಿರ್ತಾರೆ ಅಂತ ಹೇಳಿದ್ರು. ಇದು ಅಗ್ನಿಕುಂಡ, ಅಂದರೆ ಪೂರ್ತಿ ಯಾವಾಗಲೂ ಉರಿತಿರುತ್ತಂತೆ. ಎಂಟೈರ್ ಡೇ ಪೂರ್ತಿ ಉರಿತಿರುತ್ತೆ. ಯಾರ್ಯಾರು ಏನೇನು ಹರಕೆ ಮಾಡ್ಕೊಂಡಿರ್ತಾರೋ, ಕಾಯಿ, ತುಪ್ಪ, ಎಣ್ಣೆ, ಎಳ್ಳು ಏನೇನು ಬೇಕೋ ಅದು ಹಾಕ್ತಾರೆ. ಸ್ವಲ್ಪ ಹತ್ರಕ್ಕೆ ಹೋದ ತಕ್ಷಣ ನನಗೆ ಫುಲ್ ಕಾವು ಅನ್ನಿಸ್ಬಿಡ್ತು. ಅಲ್ಲಿಂದ ಮುಂದಕ್ಕೆ ಬಂದ್ವಿ. ದೇವಸ್ಥಾನದ ಒಳಗೆ ಅಂದರೆ ದೇವ್ರನ್ನ ತೋರಿಸೋ ಹತ್ರ ಫೋಟೋ ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲಿಲ್ಲ. ಅವರಲ್ಲೇ ಸ್ಟಾಪ್ ಮಾಡಬೇಕಂತ ಹೇಳಿದ್ರು. ಸೊ ಅರ್ಧ ಕ್ಯೂಗೆ ಹೋದ ತಕ್ಷಣವೇ ಫೋನ್ನ ಆಫ್ ಮಾಡಿ ಇಟ್ಬಿಟ್ಟೆ. ಹೊರಗೆ ಬಂದಮೇಲೆ ಮತ್ತೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನೋಡಿ. ಹೊರಗಡೆಯಿಂದ ದೇವಸ್ಥಾನ ಈ ಥರ ಇದೆ. ದೇವ್ರು ನಿಮಗೆ ಅಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಇದೆ ದೇವರು. ಆದಿನಾರಾಯಣ ಅಂತ ದೇವ್ರ ಹೆಸರು. ದೇವ್ರ ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ತುಂಬ ರಶ್ ಏನು ಇರಲಿಲ್ವಲ್ಲ, ಆರಾಮಾಗಿ ಬೇಗನೆ ಹೋದ್ವಿ ಊಟಕ್ಕೆ. ಇಲ್ಲೊಂಥರ ಡಿಫ್ರೆಂಟ್ ಆಗಿತ್ತು. ತಟ್ಟೆ ಮೇಲೆ ಕವರ್ ಹಾಕಿದ್ರು. ನಾನು ಎಲ್ಲೂ ನೋಡಿರಲಿಲ್ಲ ಈ ಥರ ಊಟ ಬಡಿಸೋದನ್ನ. ನೀವೆಲ್ಲಾದರೂ ನೋಡಿದರೆ ಎಲ್ಲಿ ನೋಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ತಿಳ್ಕೊತೀನಿ. ಚೆನ್ನಾಗಿತ್ತು ಊಟ. ಫಸ್ಟು ಪುಳಿಯೋಗರೆ ಹಾಕಿದ್ರು. ಪುಳಿಯೋಗರೆ ನಾನು ತುಂಬ ದಿನ ಆಗಿತ್ತು, ಸ್ವಲ್ಪ ಪುಳಿಯೋಗರೆ ತಿಂತ ಕೂತಿದ್ದೆ. ಆಮೇಲೆ ಆಲೂಗೆಡ್ಡೆ ಪಲ್ಯ ಹಾಕಿದ್ರು. ಇದಂತೂ ತುಂಬ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಅನ್ನ ಪಪ್ಪು ಸಖತ್ತಾಗಿತ್ತು. ಎಂಥ ಊಟ ಅಂತೀರಾ, ವಾವ್ ಗೈಸ್, ಎಂಥ ಊಟ ಅಂತೀರಾ. ಯಾವ 5 ಸ್ಟಾರ್ ಹೋಟ್ಲಲ್ಲಿ ತಿಂದರೂ ಈ ಟೇಸ್ಟ್ ಸಿಗಲ್ಲ. ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಊಟ ಮುಗಿಸ್ಕೊಂಡು ಬಂದ್ವಿ. ದೇವಸ್ಥಾನದಿಂದ ಒಂದು 5 ಮಿನಿಟ್ಸು ಆಗಲಿಲ್ಲ ಈ ಫನ್ ಪಾರ್ಕಿಗೆ. ಬೇಗ ಬಂದ್ಬಿಟ್ವಿ. ಟೈಮ್ 2 ಗಂಟೆ ಆಗಿದೆ. ಮಟ್ಟ ಮಧ್ಯಾಹ್ನ ಉರಿ ಬಿಸಿಲು. ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಬಿಸಿಲಿದೆ ಇಲ್ಲಿ ಅಂತ. ಜನ ಜಾಸ್ತಿ ಇರಲ್ಲ ಅಂತ ಅನ್ಕೋತಾ ಇದ್ದೀವಿ, ಬಟ್ ಆಲ್ಸೋ ಇರ್ಬೋದು. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಚೆನ್ನಾಗಿದೆ ಹೊರಗಡೆಯಿಂದನೂ ನೋಡೋಕ್ಕೆ. ಆ್ಯಂಡ್ ಇಲ್ಲಿ ಎಂಟ್ರೆನ್ಸ್ ಫೀಸ್ ಎಷ್ಟು ಅಂತ ಅಂದರೆ, ಅಡಲ್ಟ್ಸಿಗೆ 450, ಚಿಲ್ಡ್ರನ್ಗೆ 400. ಟಿಕೆಟ್ ಎಲ್ಲ ತಗೊಂಡು ಒಳಗೆ ಹೋಗೋಣ ಅಂತ ಹೋದ್ವಿ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಈ ಥರ ಇದೆ. ನೋಡಿದ ತಕ್ಷಣ ಇಲ್ಲೊಂದು ಮತ್ತೊಂದು ಗೇಮ್ ಇದೆಯೇನೋ ಅಂತ ಅನ್ನಿಸ್ತು ನನಗೆ. ಬಟ್ ಈ ವಿಡಿಯೋ ಎಂಡರ್ಗೂ ನೋಡಿ ಎಷ್ಟು ಗೇಮ್ಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ನೆಕ್ಸ್ಟ್ ಅಂತೂ ಸ್ಕಿಪ್ಪೇ ಮಾಡಬೇಡಿ, ನೀವು ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ನನಗೆ ಈ ಬಟ್ಟೆಲಿ ನೋಡಿದ್ರೆ ಕಡಿಮೆ ನಗು ಬರ್ತಾ ಇಲ್ಲ ಗೈಸ್. ಇಲ್ಲಿ ಸೈಜ್ ಮೇಲೆ ಅವ್ರು ಕ್ಲಾತ್ಸ್ನ ಕೊಡ್ತಾರೆ. ನಾನು ಕೇಳಿದೆ ಪ್ಲೇನ್ ಆಗಿರೋ ಕ್ಲಾತ್ ಕೊಡಲ್ವಾ ಅಂತ. ಇಲ್ಲ ಮೇಡಮ್, ಸೈಜ್ ಮೇಲೇ ಕೊಡೋದು ಅಂತ ಹೇಳಿದ್ರು. ಈ ಬಟ್ಟೆ ನೋಡಿದ್ರೆ ನನಗೇ ನಗು ಬರ್ತಾ ಇದೆ. ಆ ಥರ ಇದ್ದೀನಿ, ಬಟ್ ಆಲ್ಸೋ ಏನೂ ಮಾಡೋಕ್ಕಾಗಲ್ಲ. ಫಸ್ಟು ಈ ಜಂಗಲಲ್ಲಿ ಆಟಾಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ಹೇಗಂದರೆ 2 ಗೇಮ್ಸ್ ಆನ್ ಆಗಿದ್ದರೆ ಇನ್ನು 2 to 3 ಗೇಮ್ಸ್ ಆಫ್ ಆಗಿರುತ್ತೆ. ಎಲ್ಲ ಗೇಮ್ನೂ ಇವ್ರು ಒಟ್ಟಿಗೆ ಓಪನ್ ಮಾಡಲ್ಲ. ನಾನು ಎಲ್ಲೂ ಈ ಥರ ನೋಡಿರಲಿಲ್ಲ, ಇಲ್ಲೇ ಫಸ್ಟ್ ಟೈಮ್ ನೋಡಿದ್ದು. ಎಲ್ಲರೂ ಒಂದೇ ಗೇಮ್ ಆಡಬೇಕು, ಇಲ್ಲಿ 2 ಗೇಮ್ ಆಡಬೇಕಂತೆ. ಎಲ್ಲ ಗೇಮ್ಗಳನ್ನೂ ಒಟ್ಟಿಗೆ ಓಪನ್ ಮಾಡ್ತಾ ಇಲ್ಲ. ಫಸ್ಟು ಈ ಜಂಗಲಲ್ಲಿ ಆಟಾಡೋಣ ಅಂತ ಬಂದ್ವಿ. ನಮ್ಮ ಮಕ್ಳಿಗೋ ಸಿರಿ ಫಸ್ಟ್ ಅವರೇ ಹೋಗಿ ಆಟಾಡ್ತಾ ಇದ್ದಾರೆ. ನಾವಿನ್ನೂ ನೀರಿಗೆ ಇಳಿದಿರಲಿಲ್ಲ. ಫುಲ್ ಎಂಜಾಯ್ ಮಾಡ್ಕೊಂಡು ಆ ಉರಿ ಬಿಸಿಲಲ್ಲಿ ಚೆನ್ನಾಗಿ ಆಟಾಡ್ತಾ ಇದ್ದಾರೆ ನೋಡಿ. ನೆಕ್ಸ್ಟು ರೈನ್ ಡ್ಯಾನ್ಸಿಗೆ ಹೋದ್ವಿ. ನಾವು ಬಾರಿ ಡ್ಯಾನ್ಸ್ ಮಾಡೋ ಥರ ಹೋದ್ವಿ. ನಾವು ಡ್ಯಾನ್ಸ್ ಏನೂ ಮಾಡಲಿಲ್ಲ, ಜಸ್ಟ್ ನೀರಲ್ಲಿ ಎಂಜಾಯ್ ಮಾಡ್ತಾ ಸ್ವಲ್ಪ ಹೊತ್ತು ಫೋಟೋ ವಿಡಿಯೋ ತಕ್ಕೊಂಡ್ವಿ ಅಷ್ಟೇ.
ಬೇರೆಯವರೆಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು, ಕಪಲ್ಸ್ ಡ್ಯಾನ್ಸ್ ಮಾಡ್ತಾಯಿದ್ರು, ಹುಡುಗ ಹುಡುಗಿ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಚೆನ್ನಾಗಿತ್ತು ಈ ರೈನ್ ಡ್ಯಾನ್ಸ್, ಒಂಥರ ನೋಡೋಕ್ಕೂ ಚೆನ್ನಾಗಿತ್ತು. ನಾವು ಆ ರೈನ್ ಡ್ಯಾನ್ಸಲ್ಲಿ ಹಿಡಿದು ಎಂಜಾಯ್ ಮಾಡೋಕ್ಕೂ ಚೆನ್ನಾಗಿತ್ತು. ನೀವು ಯಾರು ನೆಲ್ಲೂರಲ್ಲೇ ಇದ್ದರೆ ಈ ಫನ್ ಪಾರ್ಕ್ನ ವಿಸಿಟ್ ಮಾಡಿ, ಚೆನ್ನಾಗಿದೆ. ಒಂದು ಸತಿ ನೋಡ್ಬೋದು, ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದೊಡ್ಡ ಸ್ಲೈಡಲ್ಲಿ ಆಡೋಣ ಅಂತ ಹೋಗ್ತಾ ಇದ್ದೀನಿ, ಗಟ್ಟಿ ಮನ್ಸು ಮಾಡ್ಕೊಂಡು. ಒಂದು ಕಡೆ ಭಯ ಆಗ್ತಾ ಇದೆ, ಏನಾಗುತ್ತೋ, ಹೆಂಗೆ ಬೀಳ್ತೀನೋ ಅಂತ. ನಾನು ಯಾವತ್ತೂ ಆಡಿಲ್ಲ ಇದರಲ್ಲಿ, ಫಸ್ಟ್ ಟೈಮ್ ಆಡ್ತಾ ಇರೋದು. ನೋಡಿ ಹೇಗೆ ಆಡ್ತೀನಿ ನೆಕ್ಸ್ಟ್ ಇನ್ನು ಅಂತ. ಅರ್ಧದವರೆಗೂ ಬರೋವರೆಗೂ ಅಷ್ಟು ಭಯ ಆಗಲಿಲ್ಲ, ಇನ್ನು ಅರ್ಧ ಬರೋ ಅಷ್ಟೊತ್ತಿಗೆ ತುಂಬ ಭಯ ಆಗೋಯ್ತು. ಸರಿಯಾಗಿ ಬಿದ್ದೆ ಮಾತ್ರ. ಪುಣ್ಯಕ್ಕೆ ನೀರಲ್ವಾ, ನನಗೇನು ಏಟಾಗಲಿಲ್ಲ. ಹಾಗೆ ಎದ್ದು ಮತ್ತೆ ಆಟಾಡೋಣ ಅಂತ ಸೈಡಿಗೆ ಬರ್ತಾಯಿದ್ದೆ. ನೆಕ್ಸ್ಟ್ ನಮ್ಮ ಪ್ರತ್ಯೂಷ್ ಹೇಗೆ ಬಂದ ಅಂತೀರಾ, ಅವ್ರ ಅಪ್ಪ ಕರೆಕ್ಟಾಗಿ ಗೈಡ್ ಮಾಡಿ ಕಳಿಸಿದ್ರು. ಸೊ ಅವ್ನು ಕರೆಕ್ಟಾಗಿ ಬಂದು ಹೆಂಗೆ ರೀಚ್ ಆಗ್ತಾನೆ ನೋಡಿ. ಮಕ್ಕಳಿಗಂತೂ ಚೂರು ಭಯ ಇಲ್ಲ. ನಮ್ಮ ಮಾನ್ವಿಕ್ ತುಂಬ ಫೋರ್ಸ್ ಮಾಡ್ತಿದ್ದ ಅಂತ ಮಾನ್ವಿಕ್ ಜೊತೆನೂ ಒಂದು ಆಟ ಆಡೋಣ ಅಂತ ಹೋದೆ. ಇವಾಗ ನೋಡಿ ಹೆಂಗೆ ಬರ್ತೀವಿ ನಾನು ಮಾನ್ವಿಕ್ ಅಂತ. ನೆಕ್ಸ್ಟ್ ಯಾರು ಬರ್ತಾರೆ ಅಂತ ವೆಯ್ಟ್ ಮಾಡಿ ವಾಚ್ ಮಾಡಿ ಚಿರು ಅಣ್ಣ ಮತ್ತು ಪ್ರತ್ಯೂಷ್ ಬಂದರು. ಇವ್ರ ಎಂಟ್ರಿ ಅಂತೂ ನಮ್ಗಿಂತ ಅಲ್ಟಿಮೇಟ್. ಹಂಗೆ ಬಂದರು ನೋಡಿ, ಹೆಂಗೆ ಬಿದ್ದೋದ್ರು ಮತ್ತೆ ನೀರೊಳಗೆ. ಯಾಕೋ ಈ ಗೇಮ್ ಒಂದ್ಸತಿ ಆಡಿದ್ದು ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಮತ್ತೆ ಆಡೋಣ ಅಂತ ನಾನು ಮಾನ್ವಿಕ್ ಮತ್ತೆ ಹೋದ್ವಿ. ಮತ್ತೆ ಇನ್ನೊಂದ್ಸತಿ ಆಡಿದ್ವಿ. ಟೈಟಾಗಿ ಇಟ್ಕೊಂಡಿದ್ದಕ್ಕೆ ನಾವೆಲ್ಲೂ ಬೀಳಲಿಲ್ಲ, ಹುಷಾರಾಗೆ ಇಳಿದ್ವಿ. ಎರಡು ಗಂಟೆಯಿಂದ 5 ಗಂಟೆವರೆಗೂ ಆಟಾಡಿದ್ದಷ್ಟೇ. ಮುಖ ನೋಡಿ ಫುಲ್ ಟ್ಯಾನ್ ಆಗೋಗಿದೆ. ಉರಿ ಬಿಸಿಲಲ್ಲಿ ಚೆನ್ನಾಗಿ ಆಟಾಡಿದ್ವಿ. ನೀರಲ್ಲಿ ಬಿದ್ದಿದ್ದಕ್ಕೂ ಆ ಶಕೆಗೂ ಚೆನ್ನಾಗಿತ್ತು ಅಂತ ಚೆನ್ನಾಗಿ ಕುಣಿದಿದ್ದಕ್ಕೆ ಮುಖ ಈ ಚಂದ ಆಗಿದೆ. ಇನ್ನು ಹಾಸನ್ಗೆ ಹೋದಾಗಲೇ ಇದು ಸರಿ ಹೋಗೋದು, ಅಲ್ಲಿವರೆಗೂ ಇದೇ ಕತೆ ನನ್ನ ಮುಖದ್ದು. ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಎಷ್ಟೊತ್ತಾಗುತ್ತೆ ಮತ್ತೆ ಎಲ್ಲಿಗಾದರೂ ಹೋಗ್ತೀವ ಅಂತ ನಿಮಗೂ ಗೊತ್ತಾಗುತ್ತೆ. ಈ ವ್ಲಾಗ್ನ ಎಂಡ್ವರೆಗೂ ನೋಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ವಿತ್ ಯರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ನಮ್ಮ ಮಾನ್ವಿಕ್ ಬೈಕ್ ಮೇಲೆ ಕುತ್ಕೊಂಡು ರೆಡಿಯಾಗಿ ಕೂತಿದ್ದಾನೆ. ಇವರು ರೆಡಿಯಾಗಿ ಬಂದರು. ಸೊ ನಾವು ಇವಾಗ ಹೊರಡ್ತಾ ಇದ್ದೀವಿ. ಹಸುವಾಗ್ತಿತ್ತು ಅಂತ ನಾವಿವತ್ತು ಬಂದಿದ್ದೀವಿ ಪ್ರಕೃತಿ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟಿಗೆ. ಇಲ್ಲಿ ಏನು ತಿಂತೀವಿ ಅಂತ ನಿಮಗೂ ಗೊತ್ತಾಗುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಲೇ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಮ್ಮ ಪ್ರತ್ಯೂಷ್ ನೋಡಿ ದೊಡ್ಡ ಮನುಷ್ಯನ ಥರ ಅವನೇ ಫಸ್ಟ್ ಹೋಗ್ತಾ ಇದ್ದಾನೆ. ಅವನಂತೂ ಯಾವ ರೆಸ್ಟೋರೆಂಟಿಗೆ ಬಂದರೂ ಯಾರು ಕೇಳಲ್ಲ ಕರಿಯಲ್ಲ, ಅವನ ಪಾಡಿಗೆ ಅವನು ಹೋಗ್ತಾ ಇರ್ತಾನೆ. ಆ್ಯಂಬಿಯನ್ಸ್, ಔಟ್ಲುಕ್, ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದು ಈಗ 5:30 or 6 o'clock ಅನ್ಸುತ್ತೆ. ಜನ ಏನೂ ಇರಲಿಲ್ಲ, ನಾವೇ ಅಲ್ಲಿಗೆ ಫಸ್ಟ್ ಹೋದ್ವಿ ಅಂತ ಅನ್ಕೋತೀನಿ. ಚೆನ್ನಾಗಿತ್ತು ಮಾತ್ರ ಫುಡ್. ನಾವಲ್ಲಿ ಬೇಬಿಕಾರ್ನ್ ಮಂಚೂರಿ ಆ್ಯಂಡ್ ಗೋಬಿ ಮಂಚೂರಿ ಆರ್ಡರ್ ಮಾಡಿದ್ವಿ. ಬೇಬಿಕಾರ್ನ್ ಮಂಚೂರಿ ವಾಸ್ ಓಕೆ, ಟ್ರೈ ಮಾಡ್ಬೋದು ಒಂದ್ಸತಿ. ಬಟ್ ಗೋಬಿ ಮಂಚೂರಿ ನೀವು ಮಸ್ಟ್ ಟ್ರೈ, ಚೆನ್ನಾಗಿತ್ತು. ಗೋಬಿ ಮಂಚೂರಿ ಇಷ್ಟ ಆಯ್ತು ನನಗೆ. ನೀರಲ್ಲಿ ಬಿದ್ದು ಚೆನ್ನಾಗಿ ಆಟಾಡಿದ್ದಕ್ಕೆ ತುಂಬ ಹಸಿವಾಗ್ತಾ ಇತ್ತು. ಸೊ ರೆಸ್ಟೋರೆಂಟಿಗೆ ಬಂದು ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ತಿಂತಾ ಇದ್ದೀನಿ, ಚೆನ್ನಾಗಿತ್ತು ಟೇಸ್ಟು. ಎಂಜಾಯ್ ಮಾಡ್ಕೊಂಡು ತಿಂದೆ. ನನಗಂತೂ ನೀರಲ್ಲಿ ಬಿದ್ದಿದ್ದಕ್ಕೆ ಫುಲ್ ಸುಸ್ತಾಗೋಗಿತ್ತು. ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ತಾ ಇತ್ತು. ಇನ್ನು ಮಕ್ಕಳಿಗೂ ತುಂಬ ಹೊಟ್ಟೆ ಹಸ್ವಂತ ಇದ್ರು ಅಂತ ಅವ್ರಿಗೆ ಕುಲ್ಚಾ ಮತ್ತು ಪನ್ನೀರ್ ಕರಿ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಕಾಮಿಡಿ ವಿಷಯ ಏನಂತ ಹೇಳಿದ್ರೆ, ನನಗೆ ಇಷ್ಟು ಶೆಕೆ ಇಷ್ಟು ಬಿಸಿಲಲ್ಲೂ ಶೀತ ಆಗ್ತಾ ಇದೆ. ಯಾಕೆ ಈ ಥರ ಶೀತ ಆಗ್ತಿದೆ ಅಂತ ಮಾತ್ರ ಗೊತ್ತಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಅಲ್ಲಿ ತಿನ್ಕೊಂಡು ಮನೆಗೆ ಬರ್ತಾ ಇದ್ದೀವಿ. ಯಾರ್ಯಾರು ನನ್ನ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ನೆಕ್ಸ್ಟ್ ವಿಡಿಯೋ ಮಂಡೇ, ವೆಡ್ನೆಸ್ಡೇ, ಫ್ರೈಡೇ 3 ಡೇಸಲ್ಲಿ ಬರುತ್ತೆ. ಪ್ಲೀಸ್ ವೆಯ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.